ಬಿ ಹರೀಶ್ ಅವರು ಮತ್ತೊಮ್ಮೆ ವೇದಿಕೆಗೆ ಬರಬೇಕು, ನಮ್ಮ ಒಂದು ಕಿರು ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು, ನಮ್ಮ ಧನ್ಯವಾದಗಳನ್ನು ಕೂಡ ನೀವು ಪಡೆದುಕೊಳ್ಬೇಕು ಅಂತ ನಮ್ಮ ವೇದಿಕೆ ಮಾಡ್ಕೊಳ್ತೇವೆ. ಮತ್ತೊಮ್ಮೆ ಅವರಿಗೆ ಒಂದು ಜೋರಾದ ಚಪ್ಪಾಳೆ ನೀಡೋಣ, ಗೌರವವನ್ನು ನೀಡಬೇಕು ಅಂತ ಕೇಳ್ಕೊತೀವಿ. ತಮ್ಮೆಲ್ಲರ ಚಪ್ಪಾಳೆ ಗೌರವ ಅಧ್ಯಕ್ಷರಾದಂಥ ಶ್ರೀ ಗೌರವ ಅವರಿಗೆ ಪುಷ್ಪೋತ್ಸವವನ್ನು ನೀಡಬೇಕು ಮತ್ತು ಪ್ರಭಾಕರ್ ಕಾಣಿಕೆಯನ್ನು ನೀಡಬೇಕು. ಒಬ್ಬ ಯುವ ನಾಟಕಕಾರನಿಗೆ ಧ್ವನಿ ತಂಡದ ಪರವಾಗಿ ರಂಗ ಸಂಕ್ರಮಣದ ವೇದಿಕೆಯಲ್ಲಿ ಒಂದು ಪುರಸ್ಕಾರವನ್ನು ನೀಡಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ. ಚಿತ್ರಕಥೆಗಾರ, ನಾಟಕಕಾರ, ಬರಹಗಾರ, ನಿರ್ದೇಶಕ ಶರತ್ ಪರ್ವತವಾಣಿಯವರು ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ. ಅವರಿಗೆ ರಂಗ ಸಂಕ್ರಮಣದ ವೇದಿಕೆಯಲ್ಲಿ ಧ್ವನಿ ತಂಡದ ಪರವಾಗಿ ನಾವು ಸನ್ಮಾನಿಸಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ತಮ್ಮೆಲ್ಲರ ಒಂದು ಚಪ್ಪಾಳೆ ಅವರಿಗೆ ಬರಲಿ, ವೇದಿಕೆ ಅವರು ಆಗಮಿಸಬೇಕು ಅಂತ ಕೇಳ್ಕೊಂತಾರೆ. ಅಮೆರಿಕಾದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಲ್ಲಿ ಮಾಸ್ಟರ್ ಡಿಗ್ರಿ ಪಡೆದು ಒಂದು 10 ವರ್ಷಗಳ ಕಾಲ ಕಾರ್ಪೊರೇಟ್ ಯುಗದಲ್ಲಿ ಕೆಲಸ ಮಾಡಿ ತದನಂತರ ಬರಹವನ್ನ ಅಭಿವ್ಯಕ್ತಿಯಾಗಿ, ಹವ್ಯಾಸವನ್ನ ತಮ್ಮ ವೃತ್ತಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಅವರು ಆ ಕೆಲಸವನ್ನು ತೊರೆದು ಭಾರತಕ್ಕೆ ಬಂದು ಅವರ ಪಯಣವನ್ನು ಶುರು ಮಾಡ್ತಾರೆ. ಮೊದಲ ಚಿತ್ರಕಥೆ ಹಿಂದಿ ಫಿಲಂ ಕಾಫಿ ಬ್ಲೂಮ್ 2015ರಲ್ಲಿ ಮಾಮಿ ಮುಂಬೈ ನಲ್ಲಿ ಪ್ರದರ್ಶನಗೊಂಡಿತು. ತದನಂತರ NFDC ಬಜಾರ್ನಲ್ಲಿ ಕೂಡ ಅದು ಪ್ರಸಾರಣಗೊಂಡಿತು. ಅನಾಮಧೇಯ ಅಶೋಕ್ ಕುಮಾರ್ ಆ 2 ವರ್ಷಗಳು ಬೈ ಮಿಸ್ಟೇಕ್ ಇವರ ನಿರ್ದೇಶನದ ಚಿತ್ರಕಥೆಗಳ ಚಿತ್ರಗಳು. ಶ್ರೀಯುತ ಡಾಕ್ಟರ್ ಶ್ಯಾಮಸುಂದರ್ ಬಿದ್ದುಕುಂದ್ರಿ ಸರ್ ಅವರಿಗೆ ನಾನು ಮರ್ಯಾದೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾವು ಬೆನ್ನಿನ ಸ್ಮರಣೆ ಮಾಡಬೇಕು ಅಂದಾಗ ಅವರಿಗೆ ಕೊಡ್ತಾ ಇರೋಂಥ ಒಂದು ಚಿತ್ರಪಟ ನೋಡಿದ್ರೆ ಅದು ನನ್ನ ಮಗಳು ಅಮುದ ಬಿಡಿಸಿದಂಥ ಚಿತ್ರ. ಹರ್ಷ ದೊಂಬಲ ಸರ್ ಅವರಿಗೂ ಕೂಡ